ಸ್ನೇಹಿತರೆ, ನೀವು ನೋಡುತ್ತಿರುವ ಈ ಬಾಬಾ ಮಹಾಭಾರತದ ಅಶ್ವತ್ಥಾಮನನ್ನೇ ನೋಡಿದ್ದಾರಂತೆ. ಇವರ ಹೆಸರು ಪೈಲಟ್ ಬಾಬಾ. ಇವರು ತಮ್ಮ ಮಿಸ್ಟ್ರಿ ಆಫ್ ಹಿಮಾಲಯ ಎಂಬ ಪುಸ್ತಕದಲ್ಲಿ ಒಂದು ರೋಮಾಂಚಕ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಇವರು ಏರ್ ಫೋರ್ಸ್ ನಿಂದ ರಿಟೈರ್ಮೆಂಟ್ ಆದ ನಂತರ ಒಂದು ದಿನ ಹಿಮಾಲಯದ ಕಣಿವೆಗಳಲ್ಲಿ ಶಾಂತಿಯುತವಾಗಿ ತಪಸ್ಸನ್ನು ಮಾಡುತ್ತಿದ್ದಾಗ ಒಂದು ಆದಿವಾಸಿಯ ಗುಂಪೊಂದು ಅವರನ್ನು ಸುತ್ತುವರೆದು ತಮ್ಮ ಗ್ರಾಮಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಬಾಬಾ ಅವರು ನೋಡಿದರು, ಆ ಜನರು ಶಿವನ ಜೊತೆ ಮತ್ತೊಬ್ಬ ವ್ಯಕ್ತಿಯನ್ನು ಪೂಜಿಸುತ್ತಿದ್ದರು. ಆ ವ್ಯಕ್ತಿಯ ಶರೀರವು ತುಂಬಾ ಉದ್ದವಾಗಿತ್ತು ಮತ್ತು ಅವನ ಹಣೆಯ ಮೇಲೆ ಇದ್ದ ದೊಡ್ಡ ಗಾಯಕ್ಕೆ ಹುಳಗಳು ಬಿದ್ದಿದ್ದವು. ಇದನ್ನು ನೋಡಿದ ಬಾಬಾ ಅವರ ಹತ್ತಿರ ಹೋಗಿ, ನೀವು ಯಾರು ಎಂದು ಕೇಳಿದರು. ಆಗ ಆ ವ್ಯಕ್ತಿ, ನಾನು ಮಹಾಭಾರತದ ಅಶ್ವತ್ಥಾಮ ಎಂದು ಹೇಳಿದನು. ಇದನ್ನು ಕೇಳಿದ ಕೂಡಲೇ ಬಾಬಾ ಅಶ್ವತ್ಥಾಮನ ಕಾಲಿಗೆ ಬಿದ್ದರು. ತದನಂತರ ಆದಿವಾಸಿ ಜನರು ಬಾಬಾ ಅವರನ್ನು ಬಿಡುಗಡೆ ಮಾಡಿದರು ಎಂದು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಸ್ನೇಹಿತರೆ, ಈ ಪೈಲಟ್ ಬಾಬಾ ಅವರ ಮಾತುಗಳನ್ನು ನೀವು ನಂಬುತ್ತೀರಾ? ನಿಮ್ಮ ಅನಿಸಿಕೆ ಏನೆಂದು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.